ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಮತ್ತೊಂದು ಭಾರೀ ಹಗರಣನ ಬಯಲಿಗೆಳೀತೀನಿ. ಈ ಹಗರಣ ಇಂದು ನಿನ್ನೆಯದಲ್ಲ, 10 ವರ್ಷಗಳಿಂದ ನಡೀತಾ ಬರ್ತಿದ್ದು ಬಡವರಿಗೆ ಸೇರ್ಬೇಕಾದ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಈಗಾಗಲೇ ನುಂಗಿ ನೀರು ಕುಡಿದಿದೆ. ಆದರೂ ಕೂಡ ಈ ಹಗರಣಕ್ಕೆ ಬ್ರೇಕ್ ಹಾಕುವ ತಾಕತ್ತು ಯಾರೊಬ್ಬರಿಗೂ ಇಲ್ಲ. ಯಾಕಂದ್ರೆ ಈ ಮಾಫಿಯಾದ ತಂಟೆಗೆ ಹೋದ ಮಂತ್ರಿಗಳು ಪದವಿ ಕಳ್ಕೊಂಡಿದ್ದಾರೆ, ಅಧಿಕಾರಿಗಳು ವರ್ಗಾವಣೆಯ ಶಿಕ್ಷೆ ಅನುಭವಿಸಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಹಾಗಂತ ನಾವು ಸುಮ್ಮನೆ ಕೂರಕ್ಕಾಗುತ್ತಾ? ಅದಕ್ಕಾಗಿಯೇ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ಆ ಮಾಫಿಯಾದೊಳಗೆ ನುಗ್ಗಿತು. ಅದರೊಳಗಿನ ಕರಾಳ ಸತ್ಯಗಳನ್ನ ಧೈರ್ಯವಾಗಿ ಬಿಚ್ಚಿಟ್ಟಿದೆ. ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ರಾಜ್ಯದ ಬಹುದೊಡ್ಡ ಆಹಾರ ಹಗರಣ ಬಯಲು. ಬಲೆಗೆ ಬಿದ್ರು ನಮ್ಮ ಅನ್ನಕ್ಕೆ ಕನ್ನ ಹಾಕೋ ಭ್ರಷ್ಟರು. ಕವರ್ ಸ್ಟೋರಿಯಿಂದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಸ್, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಂದು ಭಾರೀ ಹಗರಣವನ್ನ ಬಯಲಿಗೆಳೆದಿದೆ. ಈ ಬಾರಿ ನಮ್ಮ ತಂಡ ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿರೋ ಭ್ರಷ್ಟರಿಗೆ ಬಲೆ ಬೀಸಿದೆ. ಹಸಿದವರ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆಯೋ ಖದೀಮರನ್ನ ಬೇಟೆಯಾಡಿದೆ. ಹೌದು, ಕವರ್ ಸ್ಟೋರಿ ತಂಡ ಈ ಬಾರಿ ಬಯಲು ಮಾಡಿದ್ದು ಅಂಥಿಂಥ ಹಗರಣವನ್ನಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಯ ಪಡಿತರ ಹಗರಣವನ್ನ. ಅದೊಂದು ಭಯಾನಕ ಮಾಫಿಯಾ. ನಮ್ಮ ರಾಜ್ಯದ ಇಡೀ ಪಡಿತರ ವ್ಯವಸ್ಥೆಯನ್ನ ಒಂದು ಭಯಾನಕ ಮಾಫಿಯಾ ನಿಯಂತ್ರಿಸುತ್ತಿದೆ. ಇದರ ತಂಟೆಗೆ ಹೋದವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈ ಮಾಫಿಯಾಕ್ಕೆ ಬ್ರೇಕ್ ಹಾಕ ಹೊರಟ ಮಂತ್ರಿಗಳು ಮನೆಗೆ ಹೋಗಿದ್ದಾರೆ. ಈ ದುಷ್ಟಕೂಟದ ಹುತ್ತಕ್ಕೆ ಕೈ ಹಾಕಿದ ಅಧಿಕಾರಿಗಳು ಕೈ ಸುಟ್ಟುಕೊಂಡಿದ್ದಾರೆ. ಲಾಟ್ರಿ ಹಗರಣ ಹೇಗಿದೆಯೋ, ಲಾಟ್ರಿ ಹಗರಣಕ್ಕಿಂತ ದೊಡ್ಡ ಹಗರಣ ಇದು. ಲಾಟ್ರಿ ಹಗರಣ ಕಣ್ಣಿಗೆ ಕಾಣ್ದಂಗೆ ನಡೀತಾ ಇತ್ತು, ಇದು ಹಗಲು ದರೋಡೆ ಥರ, ಕಣ್ಣಿದ್ದೂ ಹಗಲು ದರೋಡೆ ಥರ ಬೆಳಗಿನ ಜಾವದಲ್ಲಿ ನಡೀತಾ ಇರ್ತಕ್ಕಂಥ ಹಗರಣಗಳಿದು. ಇದರಲ್ಲಿ ಕೂಲಂಕುಷವಾಗಿ ತನಿಖೆ ಆಗಿದ್ದೇ ಆದರೆ ಎಲ್ಲ ರೇಷನ್ ಡಿಪೋಗಳು ಮುಚ್ಚಬೇಕಾಗತ್ತೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಜೈಲಿಗೆ ಕಳಿಸ್ಬೇಕಾಗತ್ತೆ. ಇಂಥ ಭಯಾನಕ ಮಾಫಿಯಾದ ಹೆಡೆಮುರಿ ಕಟ್ಟಬೇಕಾದ ನಮ್ಮ ಆಹಾರ ಸಚಿವರು ಈ ಮಾಫಿಯಾಕ್ಕೆ ಹೆದರಿ ಅದರ ಜೊತೆ ರಾಜಿ ಮಾಡಿಕೊಂಡು ರಾಜ್ಯದ ಜನತೆಗೆ ಮೋಸ ಮಾಡ್ತಿದ್ದಾರೆ. ಬಡವರನ್ನ ಹಸಿವಿನ ಕೂಪಕ್ಕೆ ತಳ್ಳಿ ಚಂದ ನೋಡ್ತಿದ್ದಾರೆ. ಇದನ್ನ ಪ್ರತಿಭಟಿಸಿ ಕವರ್ ಸ್ಟೋರಿ ತಂಡ ಈ ದುಷ್ಟಕೂಟದ ಬಣ್ಣ ಬಯಲು ಮಾಡಲು ನಿರ್ಧರಿಸಿತು. ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡುತ್ತಿರೋ ಭ್ರಷ್ಟರ ಬೃಹನ್ ನಾಟಕವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಲು ಪ್ರಾಣವನ್ನೇ ಪಣಕ್ಕಿಟ್ಟು ಕಾರ್ಯಾಚರಣೆಗೆ ಮುಂದಾಯಿತು. ಮಾಫಿಯಾದೊಳಗೆ ಕವರ್ ಸ್ಟೋರಿ. ಬಡವರ ಪಡಿತರವನ್ನ ಹಾಡಹಗಲೇ ನುಂಗುತ್ತಿರೋ ಈ ಮಾಫಿಯಾದೊಳಗೆ ನುಗ್ಗೋ ಮುನ್ನ ನಾವು ಒಂದಿಷ್ಟು ಪೂರ್ವಭಾವಿ ತಯಾರಿ ಮಾಡಿದ್ವಿ. ಆಹಾರ ಇಲಾಖೆಯೊಳಗೆ ನಡೆಯೋ ಕಾರ್ಯಚಟುವಟಿಕೆಯ ಕುರಿತು ಅಧ್ಯಯನ ಮಾಡಿದ್ವಿ. ಇಲಾಖೆಯೊಳಗೆ ದುಡಿಯೋ ನಿಷ್ಠಾವಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದು ನಮ್ಮ ಕಾರ್ಯಾಚರಣೆ ಮುಂದುವರಿಸಿದ್ವಿ. ನಮ್ಮ ಕಾರ್ಯಾಚರಣೆ ಆರಂಭವಾಗಿದ್ದೇ ಆಹಾರ ಇಲಾಖೆಯ ವೆಬ್ಸೈಟ್ ಅಧ್ಯಯನದಿಂದ. ಈ ವೆಬ್ಸೈಟ್ ಅನ್ನ ಕೂಲಂಕುಷವಾಗಿ ಗಮನಿಸಿದ ನಮಗೆ ಆರಂಭದಲ್ಲೇ ಭ್ರಷ್ಟಾಚಾರದ ವಾಸನೆ ಬಡಿಯಿತು. ಇಲ್ಲಿ ಬಹಿರಂಗಪಡಿಸಿರೋ ಅಂಕಿಅಂಶಗಳನ್ನೊಮ್ಮೆ ನೀವೇ ನೋಡಿ. ನಮ್ಮ ರಾಜ್ಯದಲ್ಲಿ 1,31,79,911 ಕುಟುಂಬಗಳಿವೆ. ಈ ಪೈಕಿ 9,23,179 ಕುಟುಂಬಗಳಿಗೆ ಅಂತ್ಯೋದಯ ಕಾರ್ಡ್ ನೀಡಲಾಗಿದೆ. ಇನ್ನು 1,03,08,677 ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ಗಳಿವೆ. ಇನ್ನು 33,80,788 ಕುಟುಂಬಗಳಿಗೆ ಎಪಿಎಲ್ ಕಾರ್ಡ್ ನೀಡಲಾಗಿದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ 1,71,79,911 ಕುಟುಂಬಗಳಿದ್ರು 1,46,12,644 ಕಾರ್ಡ್ಗಳನ್ನು ಹಂಚಲಾಗಿದೆ.
ಅಂದರೆ 14 ಲಕ್ಷ ಕಾರ್ಡ್ಗಳನ್ನು ಹೆಚ್ಚುವರಿಯಾಗಿ ವಿತರಿಸಲಾಗಿದೆ. ಇನ್ನು ನಮ್ಮ ಆಹಾರ ಸಚಿವರು ಬಾಯಿ ಬಿಟ್ರೆ ಬೋಗಸ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೀವಿ ಅಂತಾರೆ. ಹಾಗಾದ್ರೆ ಮೋಸ ನಡೀತಿರೋದು ಎಲ್ಲಿ? ಯಾಕೆ ಆಹಾರ ಇಲಾಖೆಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ ಹೊರಟಿತು ಕವರ್ ಸ್ಟೋರಿ ತಂಡ. ಎಸ್, ನಮ್ಮ ನಾಡಿನ ಲಕ್ಷಾಂತರ ಬಡವರ ಹೊಟ್ಟೆಗೆ ಹೊಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋ ಆ ಮಾಫಿಯಾದೊಳಗೆ ನುಗ್ಗಿದ ನಮಗೆ ಚಿತ್ರ ವಿಚಿತ್ರ ಅನುಭವಗಳಾದವು. ಆ ಅನುಭವಗಳೇನು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.